ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿದ ವಿಚಾರ ಜೀವ ಬೆದರಿಕೆ ಹಾಕಿ ಎಫ್ಐಆರ್ ಆದ ಮೇಲೆ ತಲೆಮರೆಸಿಕೊಂಡಿರುವಂತಹ ರಾಜೀವ್ ಗೌಡ ಕಾಂಗ್ರೆಸ್ ಮುಖಂಡ ಪರ ವಕೀಲರು ಈಗ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತದೆ. ಪೊಲೀಸರು ಎಷ್ಟೇ ಹುಡುಕಾಟ ನಡೆಸಿದ್ರು ಕೂಡ ರಾಜೀವ್ ಗೌಡ ಸಿಕ್ಕಿರಲಿಲ್ಲ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಈಗ ರಾಜೀವ್ ಗೌಡ ಪರ ವಕೀಲರು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಜೆಎಂಎಫ್ಸಿ ಕೋರ್ಟ್ನಲ್ಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಒಂದು ಕಡೆ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ, ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನಿಗಾಗಿ ರಾಜೀವ್ ಗೌಡ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮಾಹಿತಿಯನ್ನ ಕೊಡೋದಾದ್ರೆ ನಾಗೇಂದ್ರ ಬಾಬು, ಖಂಡಿತ ಏನು ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡ ಆ ಒಂದು ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೊಲೀಸರು ಕೂಡ ಪ್ರತ್ಯೇಕವಾಗಿ 3 ತಂಡಗಳನ್ನ ಮಾಡಿಕೊಂಡು ಅವ್ರನ್ನ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇವತ್ತಿನ ಒಂದು ಬೆಳವಣಿಗೆಯಲ್ಲಿ ಈಗ ನಿರೀಕ್ಷಣಾ ಜಾಮೀನಿಗೆ ರಾಜೀವ್ ಗೌಡ ಈಗ ನಿರೀಕ್ಷಣಾ ಜಾಮೀನಿಗೆ ಈಗ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ಕೊಂಡಿರುವಂತದ್ದು. ಏನಂದ್ರೆ ಏನು ಚಿಕ್ಕಬಳ್ಳಾಪುರ ಚಿಂತಾಮಣಿಯ ಜೆಎಂಎಫ್ಸಿ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನಿಗೆ ತಮ್ಮ ವಕೀಲರ ಮೂಲಕ ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಜೊತೆಗೆ ನಾವಿಲ್ಲಿ ಗಮನಿಸಬಹುದು, ಸುಮಾರು 3-4 ದಿನಗಳಿಂದ ಕೂಡ ಎಫ್ಐಆರ್ ಆದ್ರೂ ಕೂಡ ಏನು ಈ ಒಂದು ರಾಜೀವ್ ಗೌಡ ಹುಡುಕಾಟದಲ್ಲಿ ಪೊಲೀಸರು ಕೂಡ ನಾವು ನಿರತರಾಗಿದೆ ಅಂತ ಹೇಳ್ತಾ ಇದ್ದಾರೆ ಹೊರತು ಆತನನ್ನ ಎಲ್ಲಿದ್ದಾನೆ ಅಂದ್ರೆ ಸಿಡಿಆರ್ ಮುಖಾಂತರ ಹುಡುಕಾಡ್ತಕ್ಕಂಥ ಪ್ರಯತ್ನ ಕೂಡ ಆಗ್ತಾ ಇಲ್ಲ ಅಂತಕ್ಕಂಥ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ರಾಜೀವ್ ಗೌಡರನ್ನ ಬಂಧನ ಮಾಡಬೇಕು ಅಂತೇಳಿ ಈಗಾಗಲೇ ಕರವೇ ಒಂದು ಸಂಘಟನೆಗಳಿಂದನೂ ಕೂಡ ಇವತ್ತು ಪ್ರತಿಭಟನೆಗಳು ಕೂಡ ಮಾಡಲಾಯಿತು. ಜೊತೆಗೆ ಯಾಕೆ ಈ ಒಂದು ನಿರ್ಲಕ್ಷ್ಯ ಸರ್ಕಾರ ವಹಿಸ್ತಾ ಇದೆ, ಈ ಕೂಡಲೇ ರಾಜೀವ್ ಗೌಡನನ್ನ ಬಂಧಿಸಿ ಅವ್ರನ್ನ ಗಡೀಪಾರು ಮಾಡಬೇಕು ಶಿಡ್ಲಘಟ್ಟದಿಂದ ಅಂತೇಳಿ ಒತ್ತಾಯ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಈಗ ನಿರೀಕ್ಷಣಾ ಜಾಮೀನು ಒಂದು ಕಡೆ ಇವತ್ತು ಹಾಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆ ಬರುವಂತಹ ಸಾಧ್ಯತೆ ತೀರಾ ಕಡಿಮೆ ಇರುವಂತದ್ದು. ಸೋಮವಾರ ಅಂದ್ರೆ ನಾಳೆ ರಜೆ ಇರೋದ್ರಿಂದ ಸೋಮವಾರ ಇದರ ವಿಚಾರಣೆ ಕೂಡ ಬರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಮಾಹಿತಿ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಸೋಮವಾರ ವಿಚಾರಣೆ ಆಗೋವರೆಗೂ ಕೂಡ ರಾಜೀವ್ ಗೌಡ ಪೊಲೀಸರಿಗೆ ಸಿಗೋದಿಲ್ವಾ ಅಂತಕ್ಕಂಥ ಅನುಮಾನ ಕೂಡ ಇವಾಗ ನಿರೀಕ್ಷಣಾ ಜಾಮೀನು ಹಾಕಿರುವಂತ ಹಿನ್ನೆಲೆಯಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಅಮೃತಾ ಗೌಡ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಪ್ರತಿಭಟನೆಗಳು ಒಂದ್ ಕಡೆ ಆಗ್ತಾ ಇದ್ರೆ, ಎಲ್ಲೋ ಒಂದ್ ಕಡೆ ಪೊಲೀಸರು ಯಾರ ಕೈ ನಾಯಕರೇ ಏನಾದ್ರೂ ಆ ರಾಜೀವ್ ಗೌಡರನ್ನ ಸೇವ್ ಮಾಡ್ತಾ ಇದ್ರ ಅಂತಕ್ಕಂಥ ಅನುಮಾನ ಕೂಡ ಈಗ ದಟ್ಟವಾಗಿ ಮೂಡ್ತಾ ಇದೆ. ನಾಗೇಂದ್ರ ಬಾಬು, ಹಾಗೆ ಸಂಪರ್ಕದಲ್ಲಿ ಮಂಜುನಾಥ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಿದೆ. ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿದ ವಿಚಾರ ಜೀವ ಬೆದರಿಕೆ ಹಾಕಿ ಎಫ್ಐಆರ್ ಆದ ಮೇಲೆ ತಲೆಮರೆಸಿಕೊಂಡಿರುವಂತಹ ರಾಜೀವ್ ಗೌಡ ಕಾಂಗ್ರೆಸ್ ಮುಖಂಡ ಪರ ವಕೀಲರು ಈಗ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತದೆ. ಪೊಲೀಸರು ಎಷ್ಟೇ ಹುಡುಕಾಟ ನಡೆಸಿದ್ರು ಕೂಡ ರಾಜೀವ್ ಗೌಡ ಸಿಕ್ಕಿರಲಿಲ್ಲ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಈಗ ರಾಜೀವ್ ಗೌಡ ಪರ ವಕೀಲರು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಜೆಎಂಎಫ್ಸಿ ಕೋರ್ಟ್ನಲ್ಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಒಂದು ಕಡೆ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ, ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನಿಗಾಗಿ ರಾಜೀವ್ ಗೌಡ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮಾಹಿತಿಯನ್ನು ಕೊಡೋದಾದ್ರೆ ನಾಗೇಂದ್ರ ಬಾಬು, ಖಂಡಿತ ಏನು ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡ ಆ ಒಂದು ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೊಲೀಸರು ಕೂಡ ಪ್ರತ್ಯೇಕವಾಗಿ 3 ತಂಡಗಳನ್ನ ಮಾಡಿಕೊಂಡು ಅವ್ರನ್ನ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇವತ್ತಿನ ಒಂದು ಬೆಳವಣಿಗೆಯಲ್ಲಿ ಈಗ ನಿರೀಕ್ಷಣಾ ಜಾಮೀನಿಗೆ ರಾಜೀವ್ ಗೌಡ ಈಗ ನಿರೀಕ್ಷಣಾ ಜಾಮೀನಿಗೆ ಈಗ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ಕೊಂಡಿರುವಂತದ್ದು. ಏನಂದ್ರೆ ಏನು ಚಿಕ್ಕಬಳ್ಳಾಪುರ ಚಿಂತಾಮಣಿಯ ಜೆಎಂಎಫ್ಸಿ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನಿಗೆ ತಮ್ಮ ವಕೀಲರ ಮೂಲಕ ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಜೊತೆಗೆ ನಾವಿಲ್ಲಿ ಗಮನಿಸಬಹುದು, ಸುಮಾರು 3-4 ದಿನಗಳಿಂದ ಕೂಡ ಎಫ್ಐಆರ್ ಆದ್ರೂ ಕೂಡ ಏನು ಈ ಒಂದು ರಾಜೀವ್ ಗೌಡ ಹುಡುಕಾಟದಲ್ಲಿ ಪೊಲೀಸರು ಕೂಡ ನಾವು ನಿರತರಾಗಿದೆ ಅಂತ ಹೇಳ್ತಾ ಇದ್ದಾರೆ ಹೊರತು ಆತನನ್ನ ಎಲ್ಲಿದ್ದಾನೆ ಅಂದ್ರೆ ಸಿಡಿಆರ್ ಮುಖಾಂತರ ಹುಡುಕಾಡ್ತಕ್ಕಂಥ ಪ್ರಯತ್ನ ಕೂಡ ಆಗ್ತಾ ಇಲ್ಲ ಅಂತಕ್ಕಂಥ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ರಾಜೀವ್ ಗೌಡರನ್ನ ಬಂಧನ ಮಾಡಬೇಕು ಅಂತೇಳಿ ಈಗಾಗಲೇ ಕರವೇ ಒಂದು ಸಂಘಟನೆಗಳಿಂದನೂ ಕೂಡ ಇವತ್ತು ಪ್ರತಿಭಟನೆಗಳು ಕೂಡ ಮಾಡಲಾಯಿತು. ಜೊತೆಗೆ ಯಾಕೆ ಈ ಒಂದು ನಿರ್ಲಕ್ಷ್ಯ ಸರ್ಕಾರ ವಹಿಸ್ತಾ ಇದೆ, ಈ ಕೂಡಲೇ ರಾಜೀವ್ ಗೌಡನನ್ನ ಬಂಧಿಸಿ ಅವ್ರನ್ನ ಗಡೀಪಾರು ಮಾಡಬೇಕು ಶಿಡ್ಲಘಟ್ಟದಿಂದ ಅಂತೇಳಿ ಒತ್ತಾಯ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಈಗ ನಿರೀಕ್ಷಣಾ ಜಾಮೀನು ಒಂದು ಕಡೆ ಇವತ್ತು ಹಾಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆ ಬರುವಂತಹ ಸಾಧ್ಯತೆ ತೀರಾ ಕಡಿಮೆ ಇರುವಂತದ್ದು. ಸೋಮವಾರ ಅಂದ್ರೆ ನಾಳೆ ರಜೆ ಇರೋದ್ರಿಂದ ಸೋಮವಾರ ಇದರ ವಿಚಾರಣೆ ಕೂಡ ಬರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಮಾಹಿತಿ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಸೋಮವಾರ ವಿಚಾರಣೆ ಆಗೋವರೆಗೂ ಕೂಡ ರಾಜೀವ್ ಗೌಡ ಪೊಲೀಸರಿಗೆ ಸಿಗೋದಿಲ್ವಾ ಅಂತಕ್ಕಂಥ ಅನುಮಾನ ಕೂಡ ಇವಾಗ ನಿರೀಕ್ಷಣಾ ಜಾಮೀನು ಹಾಕಿರುವಂತ ಹಿನ್ನೆಲೆಯಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಅಮೃತಾ ಗೌಡ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಪ್ರತಿಭಟನೆಗಳು ಒಂದ್ ಕಡೆ ಆಗ್ತಾ ಇದ್ರೆ, ಎಲ್ಲೋ ಒಂದ್ ಕಡೆ ಪೊಲೀಸರು ಯಾರ
ಕೈ ನಾಯಕರೇ ಏನಾದ್ರೂ ಆ ರಾಜೀವ್ ಗೌಡ್ರನ್ನ ಸೇವ್ ಮಾಡ್ತಾ ಇದ್ರ ಅಂತಕ್ಕಂಥ ಅನುಮಾನ ಕೂಡ ಈಗ ದಟ್ಟವಾಗಿ ಮೂಡ್ತಾ ಇದೆ ನಾಗೇಂದ್ರ ಬಾಬು. ಹಾಗೆ ಸಂಪರ್ಕದಲ್ಲಿದೆ ಮಂಜುನಾಥ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಿದೆ. ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿದ ವಿಚಾರ, ಜೀವ ಬೆದರಿಕೆ ಹಾಕಿ ಎಫ್ಐಆರ್ ಆದ ಮೇಲೆ ತಲೆಮರೆಸಿಕೊಂಡಿರುವಂತಹ ರಾಜೀವ್ ಗೌಡ, ಕಾಂಗ್ರೆಸ್ ಮುಖಂಡ ಪರ ವಕೀಲರು ಈಗ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತದೆ. ಪೊಲೀಸರು ಎಷ್ಟೇ ಹುಡುಕಾಟ ನಡೆಸಿದ್ರು ಕೂಡ ರಾಜೀವ್ ಗೌಡ ಸಿಕ್ಕಿರಲಿಲ್ಲ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಈಗ ರಾಜೀವ್ ಗೌಡ ಪರ ವಕೀಲರು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಜೆಎಂಎಫ್ಸಿ ಕೋರ್ಟ್ನಲ್ಲಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಒಂದು ಕಡೆ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ, ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನಿಗಾಗಿ ರಾಜೀವ್ ಗೌಡ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮಾಹಿತಿಯನ್ನು ಕೊಡೋದಾದ್ರೆ ನಾಗೇಂದ್ರ ಬಾಬು, ಖಂಡಿತ ಏನು ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡ ಆ ಒಂದು ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೊಲೀಸರು ಕೂಡ ಪ್ರತ್ಯೇಕವಾಗಿ 3 ತಂಡಗಳನ್ನ ಮಾಡಿಕೊಂಡು ಅವ್ರನ್ನ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇವತ್ತಿನ ಒಂದು ಬೆಳವಣಿಗೆಯಲ್ಲಿ ಈಗ ನಿರೀಕ್ಷಣಾ ಜಾಮೀನಿಗೆ ರಾಜೀವ್ ಗೌಡ ಈಗ ನಿರೀಕ್ಷಣಾ ಜಾಮೀನಿಗೆ ಈಗ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ಕೊಂಡಿರುವಂತದ್ದು. ಏನಂದ್ರೆ ಏನು ಚಿಕ್ಕಬಳ್ಳಾಪುರ ಚಿಂತಾಮಣಿಯ ಜೆಎಂಎಫ್ಸಿ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನಿಗೆ ತಮ್ಮ ವಕೀಲರ ಮೂಲಕ ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಜೊತೆಗೆ ನಾವಿಲ್ಲಿ ಗಮನಿಸಬಹುದು, ಸುಮಾರು 3-4 ದಿನಗಳಿಂದ ಕೂಡ ಎಫ್ಐಆರ್ ಆದ್ರೂ ಕೂಡ ಏನು ಈ ಒಂದು ರಾಜೀವ್ ಗೌಡ ಹುಡುಕಾಟದಲ್ಲಿ ಪೊಲೀಸರು ಕೂಡ ನಾವು ನಿರತರಾಗಿದೆ ಅಂತ ಹೇಳ್ತಾ ಇದ್ದಾರೆ ಹೊರತು ಆತನನ್ನ ಎಲ್ಲಿದ್ದಾನೆ ಅಂದ್ರೆ ಸಿಡಿಆರ್ ಮುಖಾಂತರ ಹುಡುಕಾಡ್ತಕ್ಕಂಥ ಪ್ರಯತ್ನ ಕೂಡ ಆಗ್ತಾ ಇಲ್ಲ ಅಂತಕ್ಕಂಥ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ರಾಜೀವ್ ಗೌಡರನ್ನ ಬಂಧನ ಮಾಡಬೇಕು ಅಂತೇಳಿ ಈಗಾಗಲೇ ಕರವೇ ಒಂದು ಸಂಘಟನೆಗಳಿಂದನೂ ಕೂಡ ಇವತ್ತು ಪ್ರತಿಭಟನೆಗಳು ಕೂಡ ಮಾಡಲಾಯಿತು. ಜೊತೆಗೆ ಯಾಕೆ ಈ ಒಂದು ನಿರ್ಲಕ್ಷ್ಯ ಸರ್ಕಾರ ವಹಿಸ್ತಾ ಇದೆ, ಈ ಕೂಡಲೇ ರಾಜೀವ್ ಗೌಡನನ್ನ ಬಂಧಿಸಿ ಅವ್ರನ್ನ ಗಡೀಪಾರು ಮಾಡಬೇಕು ಶಿಡ್ಲಘಟ್ಟದಿಂದ ಅಂತೇಳಿ ಒತ್ತಾಯ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಈಗ ನಿರೀಕ್ಷಣಾ ಜಾಮೀನು ಒಂದು ಕಡೆ ಇವತ್ತು ಹಾಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆ ಬರುವಂತಹ ಸಾಧ್ಯತೆ ತೀರಾ ಕಡಿಮೆ ಇರುವಂತದ್ದು. ಸೋಮವಾರ ಅಂದ್ರೆ ನಾಳೆ ರಜೆ ಇರೋದ್ರಿಂದ ಸೋಮವಾರ ಇದರ ವಿಚಾರಣೆ ಕೂಡ ಬರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಮಾಹಿತಿ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಸೋಮವಾರ ವಿಚಾರಣೆ ಆಗೋವರೆಗೂ ಕೂಡ ರಾಜೀವ್ ಗೌಡ ಪೊಲೀಸರಿಗೆ ಸಿಗೋದಿಲ್ವಾ ಅಂತಕ್ಕಂಥ ಅನುಮಾನ ಕೂಡ ಇವಾಗ ನಿರೀಕ್ಷಣಾ ಜಾಮೀನು ಹಾಕಿರುವಂತ ಹಿನ್ನೆಲೆಯಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಅಮೃತಾ ಗೌಡ ಆ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಪ್ರತಿಭಟನೆಗಳು ಒಂದ್ ಕಡೆ ಆಗ್ತಾ ಇದ್ರೆ, ಎಲ್ಲೋ ಒಂದ್ ಕಡೆ ಪೊಲೀಸರು ಯಾರ ಕೈ ನಾಯಕರೇ ಏನಾದ್ರೂ ಆ ರಾಜೀವ್ ಗೌಡ್ರನ್ನ ಸೇವ್ ಮಾಡ್ತಾ ಇದ್ರ ಅಂತಕ್ಕಂಥ ಅನುಮಾನ ಕೂಡ ಈಗ ದಟ್ಟವಾಗಿ ಮೂಡ್ತಾ ಇದೆ ನಾಗೇಂದ್ರ ಬಾಬು. ಹಾಗೆ ಸಂಪರ್ಕದಲ್ಲಿದೆ ಮಂಜುನಾಥ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಿದೆ. ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿದ ವಿಚಾರ, ಜೀವ ಬೆದರಿಕೆ ಹಾಕಿ ಎಫ್ಐಆರ್ ಆದ ಮೇಲೆ ತಲೆಮರೆಸಿಕೊಂಡಿರುವಂತಹ ರಾಜೀವ್ ಗೌಡ, ಕಾಂಗ್ರೆಸ್ ಮುಖಂಡ ಪರ ವಕೀಲರು ಈಗ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತದೆ. ಪೊಲೀಸರು ಎಷ್ಟೇ ಹುಡುಕಾಟ ನಡೆಸಿದ್ರು ಕೂಡ ರಾಜೀವ್ ಗೌಡ ಸಿಕ್ಕಿರಲಿಲ್ಲ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಈಗ ರಾಜೀವ್ ಗೌಡ ಪರ ವಕೀಲರು